ಇಲ್ಲಿಯ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಅಳವಡಿಕೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಕೃಷಿ ಉತ್ತಮ ಆಗುತ್ತೆ ಅಂತ ನಾನು ಭರವಸೆ ನೀಡ್ತೀನಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕಾಗಿತ್ತು. ಕಾರಣ ಏನಂದರೆ ಇಂಥ ಒಂದು ಕಾರ್ಯಕ್ರಮಗಳು ಸಾಕಷ್ಟು ಆಗ್ತವೆ, ಮಾಹಿತಿ ಕೊರತೆ ಇರೋದಿಲ್ಲ. ಎಲ್ಲ ಮಾಹಿತಿಯನ್ನು ಮೊಬೈಲಲ್ಲಿ ತೆಗೆದುಕೊಳ್ಳುವಂಥ ಸಂದರ್ಭ, ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅಂತಂದು ನಾವು ಪರೀಕ್ಷೆ ಮಾಡದೆ ತಿಳ್ಕೊಳ್ಳೋದು ಒಂದು ಮಿತಿಯನ್ನು ನಾವು ಹೋಗ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಕ್ಕೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ನಾವು ಅಳವಡಿಕೆ ಮಾಡಿದ್ದೇ ಆದಲ್ಲಿ ಒಂದು ಉತ್ತಮ ಕೃಷಿಯನ್ನು ಮಾಡ್ಬೋದು, ಕೃಷಿಯಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಕೃಷಿಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದೀರ, ಹೌದಾ? ನೀವು ಕೃಷಿಯಲ್ಲಿ ಸಾಕಷ್ಟು ಅನುಭವ ಇದ್ದೀರಾ, 20 ವರ್ಷ 30 ವರ್ಷ ಅನುಭವ ಇರುತ್ತೆ, ಹೌದಾ? ಅನುಭವ ಇದೆ ಅಂದ ಮಾತ್ರಕ್ಕೆ ಒಂದು ಬೆಳೆ ನೀನು ಹಾಗೆ ಬೆಳೆ ಅಂದರೆ ಬೆಳಿಲಿಕ್ಕಾಗುತ್ತಾ? ಈಗ ಅನುಭವ ಇದೆ ಅಂದ ಮಾತ್ರಕ್ಕೆ ಒಂದು ಅಡಿಕೆಯನ್ನು ನೀವು ಬೆಳೆದು ಹಾಗೆ ಅಡಿಕೆ ನನಗೆ ಫಲ ಕೊಡು ಅಂದರೆ ಕೊಡುತ್ತಾ? ಅದನ್ನು ಮೊದಲಿದ್ದನು ನಮ್ಮ ಅನುಭವವನ್ನು ನಾವು ಮೊದಲಿದ್ದನು ಮಾಡಬೇಕಾಗುತ್ತೆ. ಮೊದಲಿದ್ದ ಈ ಒಳ್ಳೆ ಅಡಿಕೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಮಣ್ಣಲ್ಲಿ, ಫಲವತ್ತಾದ ಮಣ್ಣಲ್ಲಿಟ್ಟು ಅದರ ಮೊಳಕೆ ಬಂದು ಮರವಾಗಿ ಚೆನ್ನಾಗಿ ಬೆಳಿಲಿಕ್ಕೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಕಲ್ಪಿಸಿ ಮರವಾಗಿ ನಂತರ ಅದು ಹೂ ಬಿಟ್ಟು ಕಾಯಿ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯವನ್ನು ನಾವು ಮತ್ತೆ ಕೊಡಬೇಕಾಗುತ್ತೆ. ಅಂದರೆ ಮೊದಲಿದ್ದನು ನಾವು ನಮ್ಮ ಅನುಭವದ ಜೊತೆಗೆ ಮೊದಲಿದ್ದನು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಲೇಬೇಕು. ನನಗೆ ಅನುಭವ ಇದೆ, ನೀನು ಚೆನ್ನಾಗಿ ಬೆಳಿ, ನಾನು 20 ವರ್ಷ ಕೃಷಿ ಮಾಡಿದ್ದೀನಿ ಅಂದರೆ ಆಗುತ್ತಾ? ಆಗೋದಿಲ್ಲಲ್ಲ. ಅದಕ್ಕೋಸ್ಕರ ನಾವು ಅನುಭವದ ಜೊತೆಗೆ ಏನು ಮಾಡಬೇಕು, ನಮ್ಮ ಕಾರ್ಯಗಳೇನು, ಕಾರ್ಯಚಟುವಟಿಕೆಗಳೇನು, ಅದನ್ನು ಸಮಯಕ್ಕೆ ಸರಿಯಾಗಿ ನಾವು ಮಾಡಬೇಕಾಗುತ್ತೆ. ನಾವು ಯಾವುದರಲ್ಲಿ ತಪ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ಯೋಚನೆ ಮಾಡಬೇಕು. ಆಗ ಮಾತ್ರ ನಾವು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಆಗಲಿಕ್ಕೆ, ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಮತ್ತೇನೆಂದರೆ ಈಗಾಗಲೇ ಇಲ್ಲೆಲ್ಲ ಇಷ್ಟು ಕೃಷಿಕರ ಇದ್ದೀರ, ಎಲ್ಲರೂ ಒಂದೇ ಥರದ ಬೆಳೆಯನ್ನು ಬೆಳೀತಾ ಇದ್ದೀರ, ಅಂದರೆ ಒಂದೇ ಮಟ್ಟದ ಇಳುವರಿಯನ್ನು ಪಡಿತಾ ಇದ್ದೀರ. ಒಬ್ಬರ ಹತ್ರ ಹೆಚ್ಚಿಗೆ ಇಳುವರಿ ಬರುತ್ತೆ, ಇನ್ನೊಬ್ಬರ ಹತ್ರ ಕಡಿಮೆ ಇಳುವರಿ ಬರುತ್ತೆ. ಅವರು ಸಹ ಅಷ್ಟೇ ಶ್ರಮವನ್ನು ವಹಿಸ್ತಾರೆ, ನೀವು ಸಹ ಅಷ್ಟೇ ಶ್ರಮವನ್ನು ವಹಿಸ್ತಾ ಇದ್ದೀರ. ಅವ್ರು ಏನು ಗೊಬ್ಬರ ತಂದು ಹಾಕ್ತಾಯಿದ್ದಾರೆ, ನೀವೂ ಅದನ್ನೇ ಹಾಕ್ತಾಯಿದ್ದೀರ. ಆದರೂ ಸಹ ಅವರಷ್ಟು ನಾವು ಈ ಕೆಲವರಷ್ಟೇ ಯಶಸ್ಸನ್ನು ಗಳಿಸಿರ್ತಾರೆ, ಹೌದಾ? ಏನಕ್ಕೆ ಗಳಿಸ್ತಾರೆ ಅವರು? ಉಳಿದಾಗೆ ನಾವ್ಯಾಕೆ ಗಳಿಸ್ಲಿಕ್ಕಾಗೋದಿಲ್ಲ? ಮತ್ತೇನೆಂದರೆ ಈ ಅಡಿಕೆ ಎಲ್ಲ ಬೆಳೀತೀರ, ಎಲ್ಲರೂ ಅಡಿಕೆ ಬೆಳೀತೀರ, ಮಾರಾಟ ಮಾಡೋಕ್ಕೆ ಹೋದಾಗ ಅದರ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಹೌದಾ? ಯಾಕೆ ಎಲ್ಲರೂ ಗ್ರೇಡ್ 1 ಬೆಳಿಲಿಕ್ಕೆ ಆಗೋದಿಲ್ಲ? ನಿಮಗೆ ಬೇಕಾಗಿಲ್ವಾ ನಮಗೆ ಗ್ರೇಡ್ 3 ಇರಲಿ ಅಂತಂದು ಬೆಳಿತೀರ? ಆ ಮರಕ್ಕೆ ನೀವು ಗ್ರೇಡ್ 3 ಬೆಳೀರಿ, ಗ್ರೇಡ್ 1 ಬೇಡ ಅಂತಂದು ಹೇಳಿರ್ತೀರ? ಇಲ್ಲಲ್ಲ. ಅದು ಏನಕ್ಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸರಿಯಾಗಿ ಯೋಚನೆ ಮಾಡಬೇಕು. ಇದಕ್ಕೆಲ್ಲ ಮುಖ್ಯ ಕಾರಣವಾಗಿ ನಾವು ನೋಡ್ತಾ ಹೋದರೆ ಕೃಷಿಗೆ ಮೂಲ ಆಧಾರ ಇರ್ತಕ್ಕಂಥದ್ದು ಮಣ್ಣು, ಹೌದಾ? ಈ ಕೃಷಿ ಚಟುವಟಿಕೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಒಂದು ಜೀವಿಗಳ ಅಥವಾ ಮನುಷ್ಯರ ಅಂತ ಇಟ್ಕೊಳ್ಳಿ, ನಮ್ಮ ಏಳಿಗೆಗಾಗಿ ಕೃಷಿ ಬೇಕೇ ಬೇಕು. ಕೃಷಿ ಇಲ್ಲ ಅಂದರೆ ನಾವು ಬಾಳಲಿಕ್ಕೆ ಸಾಧ್ಯ ಇಲ್ಲ. ಕೃಷಿನೇ ಮುಖ್ಯ. ಮತ್ತು ಕೃಷಿ ಇಲ್ಲ ಅಂದರೆ ಯಾವುದೇ ಒಂದು ಕೃಷಿ ಆಧಾರಿತ ಇಂಡಸ್ಟ್ರಿಗಳು ನಡೆಯೋದಿಲ್ಲ. ನಮಗೆ ಆಹಾರ ಬೇಕಂದರೆ ನಾವು ಕೃಷಿಯನ್ನು ಮಾಡಲೇಬೇಕು. ಒಂದು ಹೊತ್ತು ಆಹಾರ ಇಲ್ಲ, ಈಗ ಬೆಳಗ್ಗೆ ತಿಂಡಿ ಇಲ್ಲ ಅಂದರೆ ಸರಿಯಾಗಿ ನಿಮಗೆ ತಿಂಡಿ ಇಲ್ದೇ ಬಂದು ನೀವೆಲ್ಲ ಈ ಒಂದು ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ಮಾಹಿತಿಯನ್ನು ಕೇಳ್ರಿ ಅಂದರೆ ಕೇಳಲಿಕ್ಕಾಗುತ್ತಾ? ಆಗೋದಿಲ್ಲ. ಅದೇ ರೀತಿ ನನಗೆ ತಿಂಡಿ ಇಲ್ದೇ ನಾನು ಬಂದು ಇಲ್ಲೆಲ್ಲ ಮಾಹಿತಿ ಹೇಳ್ಬೇಕಂದ್ರೆ ಆಗೋದಿಲ್ಲ. ಇದೇ ಥರ ಪ್ರತಿಯೊಂದು ಈ ಒಂದು ಸಮಾಜದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಚಟುವಟಿಕೆ ಅದೆಲ್ಲ ಸರಿಯಾಗಿ ಆಗಬೇಕಾದ್ರೆ ಅದಕ್ಕೆ ಆಹಾರ ಬೇಕು. ಆಹಾರ ಬೇಕಂದರೆ ಕೃಷಿ ಬೇಕು. ಕೃಷಿ ಮಾಡಬೇಕಂದ್ರೆ ನಮಗೆ ಫಲವತ್ತಾದ ಮಣ್ಣಿರಬೇಕು, ಫಲವತ್ತಾದ ಭೂಮಿ ಇರಬೇಕು.
ಆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಹೌದಾ? ಅಡಿಕೆ ಎಷ್ಟಿರುತ್ತೆ? ಅಡಿಕೆ ಸೈಜ್ ಎಷ್ಟಿರುತ್ತೆ ನೀವು ಇದು ಮಾಡುವಾಗ? ಹೌದಾ? ಇಷ್ಟಿರುತ್ತಾ? ಹೌದಾ? ಅಡಿಕೆ ನೀವು ಬೀಜಕ್ಕಂತಂದು ಅಡಿಕೆ ಮಾಡುವಾಗ ಇಷ್ಟಿರುತ್ತೆ. ಹೌದಾ? ಅದನ್ನು ನಾವು ನಾಟಿ ಮಾಡಿದ ತಕ್ಷಣವೇ ಅದು ಎಷ್ಟು ದೊಡ್ಡ ಮರವಾಗಿ ಬೆಳೆಯುತ್ತೆ. ಹೌದಾ? ಆ ಮರ ಅಷ್ಟು ದೊಡ್ಡ ಬೆಳೀಲಿಕ್ಕೆ ಕಾರಣ ಏನು? ಅದರಲ್ಲಿ ಏನಿದೆ? ಏನು ಕಾರಣ ಅದು ಅಷ್ಟು ದೊಡ್ಡದಾಗಿ ಬೆಳಲಿಕ್ಕೆ? ಈಗ ನಾವು ಚಿಕ್ಕದಾಗಿ ಹುಟ್ಟಿದಾಗ ಇಷ್ಟು ಮಗು ಇಷ್ಟು ಕೂಸ ಇರುತ್ತೆ. ಹೌದಾ? ಇಷ್ಟು ದೊಡ್ಡ ಆಹಾರ ದೇಹದ ಆಕಾರವನ್ನು ಪಡೀಲಿಕ್ಕೆ ಏನು ಕಾರಣ? ಏನು ಕಾರಣ? ಪೋಷಕಾಂಶಗಳು. ಹೌದಾ? ಪೋಷಕಾಂಶಗಳು ಮುಖ್ಯ ಕಾರಣ. ಅದರಲ್ಲಿ ನಮ್ಮ ದೇಹದಲ್ಲಿ 3 ಪಟ್ಟು ನೀರಿದೆ, 1 ಪಟ್ಟು ಆ ಪೋಷಕಾಂಶಗಳ ಮಿಶ್ರಣ ಇದೆ. ಇದೆಲ್ಲ ಸೇರಿ ನಮ್ಮ ದೇಹ ಆಗಿರೋದು ಅಥವಾ ಯಾವುದೇ ಒಂದು ಸಸ್ಯ ಆಗಿರೋದು. ಹೌದಾ? ಆ ಸಸ್ಯ ಆಗಬೇಕಾದ್ರೆ ಆ ಪೋಷಕಾಂಶಗಳು ಬೇಕು, ಅಷ್ಟು ಪ್ರಮಾಣದಲ್ಲಿ ಬೇಕು. ಪೋಷಕಾಂಶಗಳು ಎಲ್ಲಿಂದ ಬರ್ತವೆ? ಭೂಮಿಯಿಂದ ಬರ್ತವೆ. ಭೂಮಿಯಿಂದ ಪೋಷಕಾಂಶಗಳೆಲ್ಲ ಬರ್ತವೆ. ಆ ಭೂಮಿಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆ ಪೋಷಕಾಂಶಗಳ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಹೌದಾ? ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಭೂಮಿ ಮೇಲೆ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು? 3 ಪಟ್ಟು ನೀರಿದೆ. ನಮ್ಮ ದೇಹದಲ್ಲಿ ಸಹ 3 ಪಟ್ಟು ನೀರಿದೆ, 1 ಪಟ್ಟು ಈ ಪೋಷಕಾಂಶಗಳ ಮಿಶ್ರಣ. ಭೂಮಿಯಲ್ಲೂ ಸಹ ಅದೇ ರೀತಿ. ನಾವು ಭೂಮಿಯ ಒಂದು ಭಾಗ. ಈಗ ಯಾವುದೇ ಸಸ್ಯವನ್ನು ತಗೊಂಡ್ರೂ ಸಹ ಸಸ್ಯದಲ್ಲಿ 70 to 80% ಈ ಒಂದು ನೀರಿನ ಅಂಶ ಇರುತ್ತೆ, ಉಳಿದೆಲ್ಲ ಈ ಪೋಷಕಾಂಶಗಳು ಇರ್ತವೆ. ಸೂರ್ಯನ ಬೆಳಕು ಈ ಒಂದು ಚಟುವಟಿಕೆ ಆಗಲಿಕ್ಕೆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಆ ಒಂದು ರಾಸಾಯನಿಕ ಕ್ರಿಯೆ, ಜೈವಿಕ ಜೀವಕೋಶಗಳಲ್ಲಿ ರಾಸಾಯನಿಕ ಕ್ರಿಯೆಗಳು ಆಗಲಿಕ್ಕೆ ಈ ಸೂರ್ಯನ ಅದು ಉತ್ತೇಜನ ಕೊಡ್ತದೆ. ಹೌದಾ? ಇಷ್ಟು ಈ ಒಂದು ಯಾವುದೇ ಒಂದು ಸಸ್ಯ ಆಯಿತು, ಪ್ರಾಣಿ ಆಯಿತು, ಅದರ ಒಂದು ಮೂಲ. ಹೌದಾ? ಇದರ ಒಂದು ಜೀವನ ಚಕ್ರ ಕಂಪ್ಲೀಟ್ ಆಗಬೇಕಾದ್ರೆ, ಜೀವನ ಚಕ್ರ ಕಂಪ್ಲೀಟ್ ಅಂದರೆ ಒಂದು ಬೀಜದಿಂದ ಹಿಡಿದು ಅದು ಮೊಳಕೆ ಒಡೆದು ಮರವಾಗಿ ಹೂ ಬಿಟ್ಟು ಕಾಯಿಯಾಗಿ ಮತ್ತೆ ಬೀಜವನ್ನು ಕೊಡಬೇಕಾದ್ರೆ ಇದರ ಒಂದು ಸಂಪೂರ್ಣ ಜೀವನ ಚಕ್ರ. ಈ ಜೀವನ ಚಕ್ರ ಕಂಪ್ಲೀಟ್ ಆಗಬೇಕಾದ್ರೆ ಇದಕ್ಕೆ ಅತಿ ಮುಖ್ಯವಾದ ಪೋಷಕಾಂಶಗಳು ಅಂತ ಇದ್ದಾವೆ. ಹೌದಾ? ಅದರಲ್ಲಿ 18 ಪೋಷಕಾಂಶಗಳನ್ನು ನಾವು ಇಲ್ಲಿಯವರೆಗೆ ಸಂಶೋಧನೆ ಮಾಡಿ ತಿಳ್ಕೊಂಡಿರುವಂಥದ್ದು. ಹೌದಾ? ಸಂಶೋಧನೆ ಮಾಡಿ ಇವು ಅತ್ಯಂತ ಮುಖ್ಯವಾಗಿರೋವು. ಇವಿಲ್ಲ ಅಂದರೆ ಈ ಜೀವನ ಚಕ್ರ ಕಂಪ್ಲೀಟ್ ಆಗೋದಿಲ್ಲ. ಆ ಒಂದು ಪ್ರತಿಯೊಂದು ಪೋಷಕಾಂಶ ಒಂದು ಜೀವಿಯಲ್ಲಿ, ನಮ್ಮ ಜೀವಿಯಿಂದ ಹಿಡಿದು ಸಸ್ಯ ಜೀವಿಯಲ್ಲಿ ಇದು ಬೇಕಾದರೆ ಅದಿದ್ದರೆ ಮಾತ್ರ ಅದು ಚೆನ್ನಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲದೇ ಇದ್ದರೆ ಮರ ಬೆಳೆಯುತ್ತೆ, ಹೂ ಬಿಡೋದಿಲ್ಲ, ಕಾಯಿ ಆಗುತ್ತೆ, ಕ್ವಾಲಿಟಿ ಇರೋದಿಲ್ಲ. ಈ ಥರ ಒಂದು ಅಪೂರ್ಣ ಈ ಚಕ್ರವನ್ನು ನಾವು ನೋಡ್ಬೋದು. ಹೌದಾ? ಅದಕ್ಕೆ ಬೇಕಾದಂಥ ಆ ಪೋಷಕಾಂಶಗಳ ಬಗ್ಗೆ ನಾವು ತಿಳಿತಾ ಹೋಗ್ಬೇಕು.